ಈಶ್ವರ ಜೀವಕಲಯೋ ಪ್ರವಿಷ್ಟೋ ಭಗವಾನಿತಿ ಅಂತ. ಸಾಕ್ಷಾತ್ ಪರಮೇಶ್ವರನೇ ಜೀವರೂಪದಿಂದ ಪ್ರತಿಯೊಂದು ಪ್ರಾಣಿಯನ್ನು ಒಳಹೊಕ್ಕಿದ್ದಾನೆ. ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಅನ್ನುತ್ತೆ ಶಾಸ್ತ್ರ. ಜೀವಾತ್ಮ ರೂಪದಿಂದ ಒಳಹೊಕ್ಕಿದ್ದಾನೆ ಪ್ರತಿಯೊಂದು ಪ್ರಾಣಿಯಲ್ಲೂ. ಅಂದ್ರೆ ಪಶು ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದರಲ್ಲಿಯೂ ಭಗವಂತನೇ ಇರೋನು. ಆದ್ರಿಂದ ನೋಡುವಾಗ ಉಪಾಧಿಯನ್ನ ಕೈಬಿಟ್ಟು ಉಪಹಿತವಾದ ಚೈತನ್ಯವನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು. ಆ ಚೈತನ್ಯ ಸ್ವರೂಪದಿಂದ ನೋಡಿದರೆ ಸಮಸ್ತವು ಪರಮಾತ್ಮನೇ. ಎಲ್ಲಾ ಜೀವಾತ್ಮರುಗಳಲ್ಲಿಯೂ ವ್ಯಾಪಕನಾಗಿರೋನು ಒಬ್ಬನೇ ಪರಮಾತ್ಮ. ಇದೊಂದು ದೊಡ್ಡ ಉಪದೇಶ ಉಪನಿಷತ್ತುಗಳಲ್ಲಿ ಇನ್ನು ಯಾವ ಮತ ಧರ್ಮದಲ್ಲೂ ಇಲ್ಲ. ಸೃಷ್ಟಿಯಾಗಿದ್ದಾರೆ ಜೀವರು, ಪರಮಾತ್ಮ ಸೃಷ್ಟಿಕರ್ತ ಎಲ್ಲೋ ಇದ್ದಾನೆ ಅಂದ್ಬಿಡ್ತಾರೆ. ವೇದಾಂತಗಳಲ್ಲಿ ಹಾಗೆ ಹೇಳುವುದಿಲ್ಲ. ಯಾವನು ಸೃಷ್ಟಿ ಮಾಡಿದಾನೋ ಅವನೇ ಪ್ರತಿಯೊಂದರಲ್ಲೂ ಒಳಹೊಕ್ಕಿದ್ದಾನೆ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಸೃಷ್ಟಿ ಮಾಡಿ ಅವುಗಳಲ್ಲಿ ಒಳಹೊಕ್ಕಿದ್ದಾನೆ. ಉಚ್ಚ ನೀಚ ಅಂತಕ್ಕ ಭೇದ ಭಾವವಿಲ್ಲದೆ ಒಂದು ಸಣ್ಣ ಇರುವೆಯಿಂದ ಹಿಡಿದು ಒಂದು ಸೊಳ್ಳೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಬ್ರಹ್ಮಾದಿ ಸ್ತಂಭ ಪರ್ಯಂತ. ಸ್ತಂಭ ಅಂದ್ರೆ ಒಂದು ಸಣ್ಣ ಹುಳ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ. ಅಷ್ಟು ಪ್ರಾಣಿಗಳಲ್ಲಿಯೂ ಕೂಡ ಚೈತನ್ಯ ಒಂದೇ ಇರತಕ್ಕದ್ದು ಅಂತ. ಒಬ್ಬನೇ ಪರಮಾತ್ಮನು ಪ್ರವೇಶ ಮಾಡಿದ್ದಾನೆ ಎಂಬುದು ಭಾರತೀಯ ವೇದಾಂತ ಶಾಸ್ತ್ರದ ಪರಮ ತಾತ್ಪರ್ಯ. ಆದ್ರಿಂದ ದೇವರನ್ನ ಹುಡುಕೋದಕ್ಕೆ ಎಲ್ಲೂ ಹೋಗೋದಿಲ್ಲ. ವೈಕುಂಠಕ್ಕೆ ಹೋಗಬೇಕಾಗಿಲ್ಲ, ಕೈಲಾಸಕ್ಕೆ ಹೋಗಬೇಕಾಗಿಲ್ಲ. ಯಾಕೆ? ಸುತ್ತಮುತ್ತ ಎಲ್ಲೆಲ್ಲೂ ಭಗವಂತ ಇದ್ದೇ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ. ಯಾತರಲ್ಲಿ ಬೇಕಾದ್ರೂ ಭಗವಂತನನ್ನು ನಾವು, ಅದು ಸ್ಥಾವರವಾಗಿರಲಿ, ಜಂಗಮವಾಗಿರಲಿ, ಚೇತನವಾಗಿರಲಿ, ಅಚೇತನವಾಗಿರಲಿ, ಎಲ್ಲದರಲ್ಲೂ ಒಳಹೊಕ್ಕ ಮೇಲೆ ಪ್ರತಿಯೊಂದರಲ್ಲೂ ಇದ್ದೇ ಇದ್ದಾನೆ ಅಂದ್ರೆ ಎಲ್ಲೆಲ್ಲೂ ಇದ್ದಾನೆ. ಆ ಕಥೆಯನ್ನು ಮುಂದೆ ಹೇಳುತ್ತಾರೆ. ಒಬ್ಬ ಕೇಳ್ತಾನೆ, ರಾಕ್ಷಸ ಹಿರಣ್ಯಕಶಿಪು ಕಂಬದಲ್ಲಿದ್ದಾನೆ. ಕಂಬದಲ್ಲೇ ಇದ್ದಾನೆ. ಕಾಂಬದಲ್ಲಿಯೇ ಸಾಕ್ಷಾತ್ಕಾರ ಮಾಡಿಕೊಂಡಂತ ಭಗವದ್ಭಕ್ತರಿದ್ದಾರೆ. ಅಂದ ಮೇಲೆ ಪರಮಾತ್ಮನು ಜೀವಕಲಯೋ ಪ್ರವಿಷ್ಟ. ಈ ಮಾತು ಎಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬ ಪ್ರಾಣಿಯಲ್ಲಿಯೂ ಪರಮಾತ್ಮನಿದ್ದಾನೆ ಎನ್ನುವ ಭಾವನೆಯಿಂದ ಪ್ರಣಮೇ ದಂಡವದ್ಭೂಮೌ ಆಶ್ವ ಚಾಂಡಾಲ ಗೋಖರಂ ಆ ಮಾತು ಬರೆದಿದ್ದಾರೆ. ದಂಡ ದೀರ್ಘದಂಡ ನಮಸ್ಕಾರ ಯಾರಿಗೆ ಬೇಕಾದರೂ ಮಾಡಬಹುದು. ಯಾರಿಗೆ ಮಾಡ್ತೀರಿ ನೀವು? ಆ ವ್ಯಕ್ತಿಗಲ್ಲ, ಅದರ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ. ಆ ಶ್ವ ಚಾಂಡಾಲ ಗೋಖರಂ. ಇದಕ್ಕಿಂತ ಇನ್ನು ಸಮತಾವಾದ ತಗಮನೆ ನೋಡೋಣ. ಬಾಯಲ್ಲಿ ಹೇಳ್ತಿರಲ್ಲ ರಾಜಕೀಯದಲ್ಲಿ ಸಮತ್ವ ಅಂದ್ರೆ ವೇದಾಂತಲ್ಲಿ ಬರುವ ಸಮತ್ವಕ್ಕೆ ಸರಿಸಮಾನವಾದ ಇನ್ನೊಂದಿದೆ ಅಂತ. ಒಂದು ನಾಯಿ ಆಗಲಿ, ಒಬ್ಬ ಚಾಂಡಾಲನಾಗಲಿ, ಒಂದು ಗೋವಾಗಲಿ, ಒಂದು ಕತ್ತೆ ಆಗಲಿ, ಎಲ್ಲಕ್ಕೂ ನಮಸ್ಕಾರ ಮಾಡತಕ್ಕದ್ದು ಜ್ಞಾನಿಯಾದವನು. ಯಾಕೆಂದ್ರೆ ಅವನ ನಾಯಿ ಕತ್ತೆ ಮುಂತಾದಂಥ ಭೇದವಿಲ್ಲ. ಪ್ರತಿಯೊಂದರಲ್ಲೂ ಭಗವಂತನೇ, ಪರಮಾತ್ಮನೇ. ಭೂತಾನಿ ವಿಷ್ಣುರ್ ಭುವನಾನಿ ವಿಷ್ಣು, ಎಲ್ಲವೂ ಭಗವಂತ. ಇದು ಭಕ್ತಿ ಯೋಗದ ಪರಮಾವಧಿ ಅಂತ ಅರ್ಥ. ಆದ್ರಿಂದ ಯಾರಿಗೆ ಬೇಕಾದರೂ ವಂದನೆ ಮಾಡಬಹುದು.